ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಮಾರ್ನಿಂಗ್ ಎದ್ದು ಸ್ವಲ್ಪ ವಾರ್ಮ್ ಅಪ್ ಮಾಡಿದೆ. ಡೈಲಿ ಕನ್ಸಿಸ್ಟೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡ್ರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಬರೀ ಹಬ್ಬ ಜಾತ್ರೆ ಅಂತ ಅಲ್ಲಿ ಇಲ್ಲಿ ತಿರ್ಗೋದೇ ಆಗೋಯ್ತು. ಏನಾದರೂ ಹೊಸ ವಿಷಯನ ನಮ್ಮ ಲೈಫ್ಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದಿದ್ದ ಟೈಮಲ್ಲಿ ಎಲ್ಲ ಎಡವಟ್ಟಾಗೋಗುತ್ತೆ. ನಂಗೆ ಮಾತ್ರ ಹಂಗೇನಾ ಅಥವಾ ಎಲ್ರಿಗೂ ಹಿಂಗೆ ಆಗುತ್ತಾ ಗೊತ್ತಿಲ್ಲ. ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಬಂದರೆ ನಮ್ಮಮ್ಮ ಪಲಾವ್ ತುಂಬ ಬರೀ ಅವರೆಕಾಳನ್ನೇ ತುಂಬಿಟ್ಟೈತೆ. ಹೆಂಗೋ ಹೋಗ್ಲಿ ಅಂತ ತಿನ್ಕೊಂಡು ನಮ್ಮ ಮಾವಂಗೆ ಬೇರೆ ಬಿದ್ದು ಲೆಗ್ ಫ್ರಾಕ್ಚರ್ ಆಗಿತ್ತು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಇವಾಗ ಹುಷಾರಾಗಿದ್ದಾರ ಅಂತ ನೋಡ್ಕೊಂಡು ಬರೋಕ್ಕೆ ಊರಿಗೆ ಹೋಗಿದ್ವಿ. ಪೇಯ್ನ್ ಇರುತ್ತೆ, 1 ವೀಕ್ ರೆಸ್ಟ್ ಮಾಡಿ ಅಂತ ಬ್ಯಾಂಡೇಜ್ ಹಾಕಿದ್ದಾರೆ. ರೆಸ್ಟ್ ಮಾಡಿ ಅಂದರೆ ಹಿಂಗೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಆಮೇಲೆ ನಮ್ಮ ಅವ್ವಂಗೆ ಬಾಯ್ ಮಾಡಿಬಿಟ್ಟು ನಾವು ಹಾಸನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಮಾರ್ಕೆಟಿಗೆ ಬಂದಿದ್ವಿ. ಎಲ್ಲ ಕಡೆ ಬರೀ ಅವರೆಕಾಳನ್ನ ನೋಡಿ ನೋಡಿ ಯಾವಾಗ ಈ ಸೀಸನ್ ಮುಗಿಯುತ್ತೋ ಅನ್ನೋ ಥರ ಬೇಜಾರಾಗೋಗಿದೆ. ದಿನ 10:30ಗೆ ಮಲ್ಕೋತಿದ್ದವಳು ಇವತ್ತು 11:30 ಆದರೂ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಅಂತ ಮಲಗಿರಲಿಲ್ಲ. ಫೈನಲಿ ನಮ್ಗೆ ಇಲ್ಲಿ ಗೆದ್ದಾಯ್ತು ಅಂತ ಖುಷಿ ಪಡಬೇಕು, ನಾಳೆಯಿಂದ ಬಿಗ್ ಬಾಸ್ನ ಮಿಸ್ ಮಾಡ್ಕೋತಿದ್ದೀವಿ ಅಂತ ಬೇಜಾರಾಗಬೇಕು, ಒಂದು ಗೊತ್ತಾಗ್ತಿಲ್ಲ. ಫೈನಲಿ ಗಿಲ್ಲಿ ಗೆದ್ದಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಗ್ ಬಾಸ್ನ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಊಟ ಹಾಕೊಂಡು ಬಂದೆ. ನಮ್ಮಮ್ಮ ಸಾಂಬಾರಲ್ಲೂ ಅವರೆಕಾಯಿನ ಬಿಟ್ಟಿಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಷ್ಟೇ.